ಗೋವು ಹಾಲು ಉತ್ಪಾದನೆ ಮಾಡೋದು ಅದರ ಕರುವಿಗೆ, ಉಳಿದದ್ದು ದೇವರಿಗೆ, ಅದರಲ್ಲಿ ಒಂದು ಪಾಲು ಮನುಷ್ಯರಿಗೆ. ಇದು ಪ್ರಾಚೀನ ಭಾರತದ ಪರಿಕಲ್ಪನೆ. ಆದರೆ ಇಂದು ನಡೀತಿರೋದೇ ಬೇರೆ. ಉತ್ಪಾದನೆಯಾಗೋ ಬಹುಪಾಲು ಮನುಷ್ಯನಿಗಾದರೆ ಸ್ವಲ್ಪ ಮಾತ್ರ ಅದರ ಕರುವಿಗೆ, ಇನ್ನು ದೇವರಿಗೆ ಆ ದೇವರೇ ಬಲ್ಲ. ಭಾರತ ಅನಾದಿ ಕಾಲದಿಂದಲೂ ಹೈನುಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಹಾಗಾಗಿ ಇಲ್ಲಿ ಬಹಳ ಹಿಂದಿನವರೆಗೂ ಹಾಲು ಅನ್ನೋದು ಒಂದು ಮಾರಾಟದ ವಸ್ತುವಾಗಿರಲಿಲ್ಲ. ಸುಮಾರು 60ರ ಇಸವಿವರೆಗೂ ಸಹ ಹಾಲು ಮಾರೋದು ಸಾಮಾಜಿಕವಾಗಿ ತೀರಾ ಕಡೆಗಣಿಸಲ್ಪಟ್ಟ ಮತ್ತು ಗೌರವ ಕೊಡದ ಒಂದು ಕೆಲಸ ಆಗಿತ್ತು. ಕಾರಣ ಇಲ್ಲಿಯ ರೈತರು ಗೋವುಗಳನ್ನು ವ್ಯವಸಾಯಕ್ಕೆ, ಸಾಗಾಣಿಕೆಗೆ ಮತ್ತು ಹೈನುಗಾರಿಕೆಗೆ ಮಾತ್ರ ಉಪಯೋಗಿಸ್ತಿದ್ರು. ಹಾಗೆ ಸ್ವಾತಂತ್ರ್ಯ ಸಿಗೋ ಮೊದಲಿನಿಂದಲೂ ಇಲ್ಲಿಯ ಪಶುಪಾಲನೆಯ ಆರ್ಥಿಕ ಮೂಲ ಸಗಣಿ ಮತ್ತು ಮೂತ್ರವಾಗಿತ್ತೇ ಹೊರತು ಹಾಲು ಎಂದಿಗೂ ಆಗಿರಲಿಲ್ಲ. ಸ್ವಾತಂತ್ರ್ಯದ ನಂತರ ಭಾರತ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ವಿದೇಶಿ ತಳಿಗಳನ್ನು ಪರಿಚಯಿಸುವ ತಪ್ಪು ನಿರ್ಣಯ ಕೈಗೊಂಡಿತು. ಇದರಿಂದ ಹಾಲಿನ ಬಿಳಿ ದ್ರಾವಣದ ಉತ್ಪಾದನೆಯೇನೋ ಹೆಚ್ಚಾಯಿತು, ಆದರೆ ಅಮೃತ ಸಮಾನವಾಗಿದ್ದ ಹಾಲಿನ ಗುಣಮಟ್ಟ ಕಳಪೆಯಾಗ್ತಾ ಹೋಯಿತು. ಇದರೊಂದಿಗೆ ಕ್ಷೀರ ಕ್ರಾಂತಿಯಿಂದಾಗಿ ಹಾಲಿನ ಮಾರಾಟ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಪ್ರಾರಂಭ ಆಯಿತು. ಆ ನಂತರ ಸರ್ಕಾರ ಪರಿಚಯಿಸಿದ ವಿದೇಶಿ ತಳಿಗಳ ಆಕ್ರಮಣದಿಂದ ರಾಷ್ಟ್ರವ್ಯಾಪಿ ಇದೊಂದು ದಂಧೆಯಾಗಿ ಪರಿವರ್ತನೆಯಾಯಿತು. ಹೀಗಾಗಿ ಈಗಲೂ ಮಾರುಕಟ್ಟೆಯಲ್ಲಿರೋ ಹಾಲೆಂದು ಕರೆಯಲ್ಪಡೋ ಬಿಳಿ ದ್ರವ ನಿಜವಾದ ಅರ್ಥದಲ್ಲಿ ಹಾಲಾಗಿ ಉಳಿದಿಲ್ಲ. ಒಂದರ್ಥದಲ್ಲಿ ಹೇಳಬೇಕಂದ್ರೆ ಈ ವಿದೇಶಿ ದನಗಳು ರೋಗಗಳ ಗುಡಾಣವಾಗಿರುತ್ತವೆ. ಇವುಗಳು ಕಣ್ಣಿಗೆ ಕಾಣದ ಅನೇಕ ಗುಪ್ತ ರೋಗಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಕ್ಷಯ, ಗರ್ಭಪಾತ ಇತ್ಯಾದಿ. ಇಂತಹ ದನಗಳಿಂದ ಕರೆಯಲ್ಪಟ್ಟ ಹಾಲಿನಲ್ಲೂ ಆ ಎಲ್ಲ ರೋಗಾಣುಗಳು, ಗುಣಲಕ್ಷಣಗಳು ಕಂಡುಬರುತ್ತವೆ. ಮತ್ತೊಂದೆಡೆ ಹೆಚ್ಚಿನ ವಿದೇಶಿ ದನಗಳಲ್ಲಿ ಅಪೌಷ್ಟಿಕತೆಯ ಲಕ್ಷಣಗಳು ಎದ್ದು ಕಾಣುತ್ತವೆ. ಹೀಗಾಗಿ ಅದರಿಂದ ಉತ್ಪಾದನೆಯಾಗೋ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸೋಕೆ ಮತ್ತು ಅದು ಕೆಡದಂತೆ ಇಡೋಕೆ ಹಾಗೂ ದೂರದ ಊರಿಗೆ ಸಾಗಿಸುವ ಸಲುವಾಗಿ ಅವುಗಳ ದೇಹಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ಸೇರಿಸಲಾಗುತ್ತೆ. ಉದಾಹರಣೆಗೆ ಯೂರಿಯಾ, ಫಾರ್ಮಾಲಿನ್, ಕೆಲ ಔಷಧಿ ಮತ್ತು ಹಾರ್ಮೋನ್ಗಳ ಬಳಕೆಯಿಂದ ಮೊದಲೇ ಕೊಲೆಗೆಟ್ಟ ಹಾಲು ತನ್ನ ಕುಲವನ್ನು ಇನ್ನಷ್ಟು ಕೆಡಿಸಿಕೊಂಡಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಾಲಿನ ಅತಿಯಾದ ಬಳಕೆ ಹಾಗೂ ಅದನ್ನು ತಡೆಯೋಕೆ ವಿದೇಶಿ ತಳಿಗಳಿಗೆ ನೀಡೋ ಪ್ರಾಣಿಜನ್ಯ ಆಹಾರ ಮತ್ತು ಹಾರ್ಮೋನ್ಗಳು ಭೀಕರ ಪರಿಣಾಮವನ್ನು ಉಂಟು ಮಾಡ್ತಿವೆ. ಹೆಚ್ಚಾಗಿ ಹಸುವಿನ ಕೆಚ್ಚಲಿನಲ್ಲಿ ಅಧಿಕ ಹಾಲು ಉತ್ಪಾದನೆಯಾಗೋಕೆ ಬಳಸೋ ಪಶು ಆಹಾರದಲ್ಲಿ ಕೃತಕ ವಿಟಮಿನ್ ಮತ್ತು ಪ್ರೋಟೀನ್ ಆಗಿ ವಿಲಮಿನ್ ಅನ್ನು ಅಕ್ರಮವಾಗಿ ಬಳಸಲಾಗ್ತಿದೆ. ಇದು ಪರೋಕ್ಷವಾಗಿ ನಮ್ಮ ದೇಹವನ್ನು ಸೇರ್ತಿರೋ ವಿಷ ಆಗಿದೆ. ಇದಷ್ಟೇ ಅಲ್ಲದೆ ಕರೆದ ಹಾಲು ಒಂದೆರಡು ದಿನಗಳಾದರೂ ಉಪಯೋಗಿಸುವ ಸಲುವಾಗಿ ಅದರಲ್ಲಿರೋ ಉಪಯುಕ್ತ ಅಂಶಗಳನ್ನು ತೆಗೆದು ಅದಕ್ಕೆ ಹಲವು ರಾಸಾಯನಿಕಗಳನ್ನು ಸೇರಿಸಿ ಆನಂತರ ಅದನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿ ಮಾರುಕಟ್ಟೆಗೆ ಬಿಡಲಾಗ್ತಿದೆ. ಇಂತಹ ಹಾಲು ಮನುಷ್ಯ ಕುಡಿಯೋದಕ್ಕೆ ಯೋಗ್ಯವಾಗಿದೆಯಾ ಅನ್ನೋದೇ ಪ್ರಶ್ನೆಯಾಗಿದೆ. ಹಾಲನ್ನು ಹೆಚ್ಚಿಗೆ ಪಡೆಯೋ ಉದ್ದೇಶದಿಂದ ಅವುಗಳಿಗೆ ನೀಡೋ ಹಾರ್ಮೋನ್ ಇಂಜೆಕ್ಷನ್ನಿಂದ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ಮನುಷ್ಯರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಿರೋದಾಗಿ ಕೆಲವು ರಿಪೋರ್ಟ್ಗಳು ಹೇಳ್ತಿವೆ. ಹೀಗಾಗಿ ಇತ್ತೀಚೆಗೆ ಭಾರತ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿರೋ ಡಾಕ್ಟರ್ಗಳು ಸಹ ಹಾಲನ್ನು ಕುಡಿಬೇಡಿ ಅಂತಿದ್ದಾರೆ. ಇದರಿಂದ ಇಂದು ವಿದೇಶದಲ್ಲಿ ಹಾಲಿನ ಉದ್ಯಮ ಕುಸಿದು ಬೀಳುತ್ತಿದ್ದು, ಟೊಬಾಕೊ ಅಥವಾ ತಂಬಾಕು ಈಗ ಅವರಿಗೆ ಹಾಲಿಗಿಂತ ಹೆಚ್ಚಿನ ಲಾಭವನ್ನು ತರೋ ಇಂಡಸ್ಟ್ರಿಯಾಗಿ ಕಂಡುಬರ್ತಿದೆ. ದಿನಕ್ಕೆ 25ರಿಂದ 30 ಲೀಟರ್ ಹಾಲು ಕೊಡೋ ದನವೊಂದಕ್ಕೆ ನೀಡೋ ಕೆಲ ಔಷಧಿಗಳು ಮತ್ತು ರಾಸಾಯನಿಕಗಳು ನಾವು ಕುಡಿಯೋ ಹಾಲಿನಲ್ಲೂ ಬರುತ್ತೆ. ದನಗಳಿಗೆ ಕೆಚ್ಚಲು ಬಾವು ಬಂದರೆ 4ರಿಂದ 5 ದಿನ ಜೆಂಟಾಮೈಸಿನ್, ಟೆಟ್ರಾಸೈಕ್ಲಿನ್, ಸಲ್ಫಾ ಅನ್ನೋ ಇಂಜೆಕ್ಷನ್ಗಳನ್ನು ಹಾಕೋದಷ್ಟೇ ಅಲ್ಲದೆ ಅದೆಲ್ಲಕ್ಕಿಂತ ಹೆಚ್ಚಿನ ಶಕ್ತಿಶಾಲಿಯಾದ ಅತ್ಯಾಧುನಿಕ ರಾಸಾಯನಿಕಗಳ ಪ್ರಯೋಗಗಳನ್ನು ಮಾಡಲಾಗುತ್ತೆ. ಕಾನೂನು ಪ್ರಕಾರ ಈ ಔಷಧಿ ಕೊಟ್ಟ ದನದ ಹಾಲನ್ನು ಇಂತಿಷ್ಟು ದಿನ ಮನುಷ್ಯ ಉಪಯೋಗಿಸಕೂಡದು ಅಂತ ಇದೆ. ಆದರೆ ಇದನ್ನು ಯಾರೂ ಪಾಲಿಸೋದಿಲ್ಲ. ಅವತ್ತಿನ ಹಾಲನ್ನು ಡೇರಿಗೋ ಇಲ್ಲದಿದ್ದರೆ ಮನೆಗಳಿಗೆ ಕೊಟ್ಟು ಖಾಲಿ ಮಾಡ್ತಾರೆ. ಆ ಹಾಲು ಅಮೃತವಾಗಿರದೆ ವಿಷವಾಗಿರುತ್ತೆ. 10ರಿಂದ 15 ವಿದೇಶಿ ದನಗಳನ್ನು ಸಾಕೋದ್ರ ಬಳಿ ಒಬ್ಬ ವೆಟರ್ನರಿ ಡಾಕ್ಟರ್ ಹತ್ತಿರ ಇರೋ ಔಷಧಿಗಳಿಗಿಂತ ಹೆಚ್ಚಿನ ಔಷಧಿಗಳ ಸ್ಟಾಕ್ ಇರೋದೇ ಇದಕ್ಕೆ ಸಾಕ್ಷಿ. ಹೀಗೆ ಪ್ರತಿನಿತ್ಯ ವಿವಿಧ ರಾಸಾಯನಿಕಗಳನ್ನು ಮತ್ತು ಆ್ಯಂಟಿಬಯೋಟಿಕ್ಗಳನ್ನು ತಿನ್ನೋ ದನದ ಹಾಲನ್ನು ಕುಡಿತಿದ್ರೆ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ವಿದೇಶಿ ತಳಿಗಳಿಂದ ಹೆಚ್ಚಿನ ಹಾಲನ್ನು ಪಡೆಯುವ ಉದ್ದೇಶದಿಂದ ಬ್ಯಾನ್ ಆಗಿರೋ ಆಕ್ಸಿಟೋಸಿನ್ ಮತ್ತು ಪಿಟೋಸಿನ್ ಅನ್ನೋ 2 ಇಂಜೆಕ್ಷನ್ಗಳನ್ನು ಅವುಗಳಿಗೆ ಕೊಡಲಾಗ್ತಿದೆ. ಇದರ ಪ್ರಭಾವ ಹಾಲಿನಲ್ಲಿ ಸುಮಾರು 24 ಗಂಟೆವರೆಗೂ ಇರುತ್ತೆ. ಇಂತಹ ಹಾಲನ್ನು ಸೇವಿಸೋದ್ರಿಂದ ಇದರಲ್ಲಿರೋ ಹಾನಿಕಾರಕ ಹಾರ್ಮೋನ್ ಮನುಷ್ಯನ ಶರೀರಕ್ಕೆ ಸೇರುತ್ತೆ. ಇದರಿಂದ ಪುರುಷರಲ್ಲಿ ಸ್ತ್ರೀಯ ಗುಣ ಮತ್ತು ಮಹಿಳೆಯರಲ್ಲಿ ಬಂಜೆತನದ ಲಕ್ಷಣಗಳು ಕಾಣಿಸಿಕೊಳ್ತಿವೆ. ಇದು ಗೊತ್ತಿದ್ದರೂ ಇವತ್ತಿಗೂ ಸಾಕಷ್ಟು ವಿದೇಶಿ ದನಗಳನ್ನು ಸಾಕೋರು ಈ ಇಂಜೆಕ್ಷನ್ಗಳನ್ನು ಬಳಸ್ತಾನೆ ಇದ್ದಾರೆ.
ಇಂತಹ ಹಾಲು ಮಾನವ ಕುಲಕ್ಕೆ ಮಾರಕವಾಗ್ತಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ KP ತೋಮರ್ ಅನ್ನೋರು ಈ ಇಂಜೆಕ್ಷನ್ ಹಸುಗಳಿಗೆ ಡೇಂಜರ್ ಆಗಿದೆ. ಇದರಲ್ಲಿರೋ ಕೆಲ ಹಾರ್ಮೋನುಗಳು ಹಸುಗಳನ್ನು ಬೇಗ ವೃದ್ಧಾಪ್ಯಕ್ಕೆ ದೂಡುತ್ತವೆ ಮತ್ತು ಈ ಇಂಜೆಕ್ಷನ್ನ ಡೋಸೇಜ್ ಹೆಚ್ಚಾದರೆ ಹಸುಗಳು ಸಾಯ್ತವೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಬ್ಬ ಡಾಕ್ಟರ್ ಗೋಪಿ ಅನ್ನೋರು ಈ ಇಂಜೆಕ್ಷನ್ಗಳನ್ನು ಹಸುಗಳಿಗೆ ಡೆಲಿವರಿ ಸರಿಯಾಗಿ ಆಗದೇ ಇದ್ದಾಗ ಮಾತ್ರ ಬಳಸಬೇಕು ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ದಿನ ಇಂಥ ಹಾಲನ್ನು ಕುಡಿಯೋ ಮನುಷ್ಯನ ಗತಿ ಏನಾಗಬೇಕು? ಶುದ್ಧವಾದ ಹಾಲು ಹೇಗೆ ನಮಗೆ ಅಮೃತವೋ ಹಾಗೆ ಅಶುದ್ಧವಾದ ಹಾಲು ವಿಷ ಆಗಿರುತ್ತೆ. ಹಾಲಿನಲ್ಲಿ ಅನೇಕ ರೋಗಗಳಿಗೆ ಕಾರಣವಾಗಿರೋ ಸೂಕ್ಷ್ಮಾಣು ಜೀವಿಗಳು ಸೇರಿಕೊಂಡು ನಂತರ ಹೆಚ್ಚಾಗಿ ಆ ಹಾಲನ್ನು ಅಪಾಯಕಾರಿ ವಸ್ತುವನ್ನಾಗಿ ಮಾಡುತ್ತವೆ. ಹಾಲು ಕೊಡೋ ಹಸು ರೋಗದಿಂದ ನರಳುತ್ತಿರುವಾಗ, ಅದರ ಕೆಚ್ಚಲು ಮತ್ತು ಮೊಲೆಗಳು ಹುಣ್ಣಾಗಿ ಕೀವು ಕಟ್ಟಿರುವಾಗ, ಹಾಲು ಕರೆಯುವಾಗ, ಹಾಲಿನ ಪಾತ್ರ ತೊಳೆಯದೇ ಇದ್ದಾಗ, ಹಾಲನ್ನು ಮಾರಾಟಕ್ಕೆ ಸಾಗಿಸುವಾಗ, ಹಾಗೆ ಹಾಲು ಕುಡಿಯೋ ಸ್ಥಳ ಗಲೀಜಾಗಿದ್ದಾಗ ಅದರ ಕರೆದ ಹಾಲು ತನ್ನ ಪರಿಶುದ್ಧತೆಯನ್ನು ಕಳೆದುಕೊಂಡಿರುತ್ತೆ. ಇಂತಹ ಅಶುದ್ಧವಾದ ಹಾಲನ್ನು ಕುಡಿಯೋದ್ರಿಂದ ವಿಷಮಶೀತ, ಜ್ವರ, ಆಮಶಂಕೆ, ಗಂಟಲು ರೋಗ, ಭೇದಿ, ಡಿಫ್ತೀರಿಯಾ, ಕರಳು ಮತ್ತು ಜಠರ ಸಂಬಂಧಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳೋದು ಸಾಮಾನ್ಯ ಆಗಿರುತ್ತೆ. ವಿದೇಶಿ ತಳಿಗಳ ಹಾಲನ್ನು ಕುಡಿಯೋದ್ರಿಂದ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ ಅಂತ ಅಮೆರಿಕದ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ. ವಿಶೇಷವಾಗಿ ಜರ್ಸಿ ಹಸುವಿನ ಹಾಲಿನಿಂದ ಲಂಗ್ಸ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಹಾಗೆ ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಜರ್ಸಿ ಹಸುಗಳ ಹಾಲು ಪರಿಣಾಮ ಬೀರಿ ಹುಟ್ಟೋ ಮಗುಗೆ ಕ್ಯಾನ್ಸರ್ ಬರಿಸೋ ಸಾಧ್ಯತೆ ಇದೆ ಅಂತಲೂ ಸಹ ಹೇಳಿದ್ದಾರೆ. ಡಾಕ್ಟರ್ KP ವೆಟರ್ನರಿ ಕಾಲೇಜಿನ ಸೈಂಟಿಸ್ಟ್ ಒಬ್ಬರು ಹೇಳೋ ಪ್ರಕಾರ ಪ್ರಾಸ್ಟೇಟ್ ಕ್ಯಾನ್ಸರ್ನ ಸಾಧ್ಯತೆ ಪ್ರತಿ ವರ್ಷ 3.3% ಈ ವಿದೇಶಿ ತಳಿಗಳಿಂದ ಮತ್ತು ಇವುಗಳ ಹಾಲಿನಿಂದ ಹೆಚ್ಚಾಗ್ತಿದೆಯಂತೆ. ಹಾಗಾದರೆ ಇಂತಹ ಹಸುಗಳ ಹಾಲನ್ನು ಪ್ರತಿನಿತ್ಯ ಕುಡಿಯೋ ನಾವುಗಳು ಇನ್ನೆಷ್ಟು ಸುರಕ್ಷಿತರು ಅನ್ನೋದೇ ಪ್ರಶ್ನಾತೀತವಾಗಿದೆ. ಇನ್ನಷ್ಟು ಹಾಲಿನ ವಿಷಯಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.